ಶಿವಲಿಂಗ ಕಂಟಿನ್ಯೂ ಮಾಡಿ. ಕ್ಯಾಲ್ಕುಲೇಷನ್ ರೇ ಸ್ವಾಮಿ, ಮನೆಗಳಲ್ಲಿ ನಾವು ಆಕಡರು ನಿಮ್ಮ ಒಂದು ನಿಮಿಷ ಅಧ್ಯಕ್ಷ ಜಮೀರ್ ಅಹಮದ್ ಅವರೇ, ಅಲ್ಲಿ 28,000 ಸಿಸಿ ಪಾಟೀಲ್ ಅವರೇ, ಸಿಸಿ ಪಾಟೀಲ್ ಅವರೇ, ಈಗ ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಅವ್ರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ 1,38,000 ಅಲ್ಲಿ GST ಆಗ್ತಾವ್ರೆ. GST 18% ಅಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದ್ ಸೆಕೆಂಡ್, ಒಂದ್ ನಿಮಿಷ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾವ್ರೆ, 1.5 ಕೊಡ್ತಾರೆ, 1.5 ಲಕ್ಷ ಕೊಡ್ತಾವ್ರೆ. ಓಕೆ, ಅದಕ್ಕೆ GST ಹಾಕಿ 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ಯಾರು ತಗೊಂತಾರೆ? 18% ಅಲ್ಲ GST. ತಗೊಂತಾ ಇದ್ದೀರಾ? ಮಾನ್ಯ ಅಧ್ಯಕ್ಷ, GST ತಗೊಂತಾ ಇದ್ದೀರಾ? ಅವರ ಗಣಿತ ಟೀಚರ್ 1.5 ಲಕ್ಷಕ್ಕೆ 18% ಅಂತಂದ್ರೆ ಎಷ್ಟಾಗುತ್ತೆ? ಆ ಮಾಸ್ಟರ್ ಆಯ್ತು, ಒಂದ್ ಸೆಕೆಂಡ್, ಮಿನಿಸ್ಟರ್ ಅವರೇ, ಜಮೀರ್ ಅಹಮದ್ ಅವರು ಯಾವ್ಯಾವ ಪರ್ಸೆಂಟೇಜ್ ಅಷ್ಟೇ ಲೆಕ್ಕ ಅಧ್ಯಕ್ಷರೇ, ಉಲ್ಟಾ ಓದೋದ್ ಕೇಳಿದ್ವಿ, ಉಲ್ಟಾ ಲೆಕ್ಕ ಗೊತ್ತಿರ್ಲಿಲ್ಲ. ಆಯ್ತು, ಉಲ್ಟಾ ಓದೋದ್ ಸರಿ ಇದು. ಜಮೀರ್ ಅವರೇ, ಹೇಳ್ರಿ ಒಂದ್ ನಿಮಿಷ, GST ತಗೊಂತಾ ಇದ್ದೀರಿ, GST ತಗೊಂತಾ ಇದ್ದೀರಿ, 1,38,000 GST ತಗೊಂತವ್ರೆ. 5 ಲಕ್ಷಕ್ಕೆ 1,38,000. ನಾನು ಹೇಳ್ತಾ ಇರೋದು ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ, ಮಿನಿಸ್ಟರ್ ಅವರೇ, ಹಂಗೆ ಹೇಳಿದ್ದಾನು. ಒಂದ್ಸಲ ಇಲ್ಲಿ ಕೇಳಿ, ರವಿ ಸುಬ್ರಹ್ಮಣ್ಯಂ, ಒಂದ್ಸಲ ಸಿಸಿ ಪಾಟೀಲ್, ಆಯ್ತಪ್ಪ, ಈಗ ಕನ್ಫ್ಯೂಷನ್ ಬೇಡ ನೋಡಿ. ಸಿಸಿ ಪಾಟೀಲ್ ಅವರೇ ನೋಡಿ, ಮಿನಿಸ್ಟರ್ ಅವರು ಕರೆಕ್ಟ್ ಆಗಿ ಹೇಳಿದ. ಒಂದು ನಿಮಿಷ, ಒಂದ್ ಸೆಕೆಂಡ್. ಸೆಂಟ್ರಲ್ ಗವರ್ಮೆಂಟ್ 1.5 ಲಕ್ಷ ಕೊಡ್ತದೆ, 5 ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ 3.5 ಲಕ್ಷ ಕೊಡ್ತದೆ. ಸೆಂಟ್ರಲ್ ಅವರೆಲ್ಲ 5 ಲಕ್ಷಕ್ಕೆ 18% GST ಹಾಕ್ತಾರೆ. 5 ಲಕ್ಷಕ್ಕೆ 18% ಟೋಟಲ್ ಲೆಕ್ಕಾಚಾರ 138 ಅಂತ ಹೇಳಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರೇ, ನಾನು ಏನ್ ಹೇಳಿದೆ ಅಂದ್ರೆ, ರವಿ ಸುಬ್ರಹ್ಮಣ್ಯ ಅವರೇ, 18% ಹಾಕಿದ್ರು 90,000, 7 ಲಕ್ಷ ಯೂನಿಟ್ ಕಾಸ್ಟ್ ಹಂಗ್ ಮಾಡಿದ್ರು 90,000.